ईद पर मेहमान हैं हमारे कांस्टिट्यूंसी के एमएलए वे देवेंद्र साहब आपको हैं और हमारे एक्स एमएलए व एसपी रामचंद्रन आपको हैं और जिला पंचायत एक्स जिला पंचायत वाला हमारे केपी पाल आपको हैं और हमारे सर्कल इंस्पेक्टर भी आकर रहे। तमाम को हमारे जमात में शुक्रिया अदा करता हूँ। बहुत ही हाज़रीन, सिर्फ 5-10 मिनट होगा, बस ज़्यादा नहीं होगा। मेहरबानी जवाब करो भाई, सामने वाले आजान एक मिनट चुप बैठो भी ग्लास ये ना हमें मशवरा करने ನಮ್ಮ ಜಗಳೂರು ತಾಲೂಕಿನ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಚಿಕ್ಕಮಟ್ಟಿ ದೇವೇಂದ್ರಪ್ಪ ಅವರು ನಮ್ಮ ಈದ್ಗಾಗ್ಗೆ ಆಗಮಿಸಿದರೆ. ನಮ್ಮ ಜಗಳೂರು ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರ ದಿನ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇವೇಂದ್ರವರಿಗೆ ಅವರ ಸ್ವಾಗತವನ್ನು ಕೂಡ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಅವರು ಬಂದರೆ ಅವರಿಗೂ ಕೂಡ ನಾನು ರಂಜಾನ್ ಹಬ್ಬದ ಶುಭಾಶಯ ಕೊಡುತ್ತೇನೆ. ಅದೇ ಥರ ನಮ್ಮ ಪಾಲನವರು ಬಂದರೆ ಅವರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಕೊಡುತ್ತೇನೆ. ಅದೇ ರೀತಿಯಾಗಿ ರಾಜಕೀಯ ಮುಖಂಡರು ಯಾರೇ ಆಗಿರ್ಬೋದು, ಅಥವಾ ಪ್ರೆಸ್ ಮೀಟರ್ಸ್ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಯಾರೇ ಬಂದರೂ ಬೇರೆ ಯಾರೇ ಬಂದವರು ಕೂಡ ಎಲ್ಲರಿಗೂ ಕೂಡ ನಾನು ಸಮಾಜದ ವತಿಯಿಂದ ಅವರಿಗೆ ಸ್ವಾಗತದೊಂದಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ಈಗ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ಚಿಕ್ಕಮಟ್ಟಿ ದೇವೇಂದ್ರಪ್ಪ ಅವರು ಒಂದೆರಡು ಮಾತಾಡಬೇಕಾಗಿ ರಾಮಚಂದ್ರ ಮಾತಾಡ್ತಾರಂತೆ ಏನು ಮಾತಾಡಿ. ಸಮಾಜದ ಎಲ್ಲ ಬಂಧುಗಳಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಪವಿತ್ರ 30 ದಿನಗಳ ವ್ರತವನ್ನು ಆಚರಣೆ ಮಾಡಿ ಇವತ್ತು ಅಂತಿಮವಾಗಿ ಈ ಒಂದು ನಮಾಜ್ ಮಾಡಿ ದೇವರಲ್ಲಿ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ನಾವು ಧರ್ಮಗಳು ಈಗ ಮಾತಾಡಿದ್ರು. ಬಹಳ ಸಂತೋಷ ಆಯ್ತು. ನೋಡ್ರಿ, ಧರ್ಮ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಆದ್ರೆ ನಿನ್ನೆ ನೋಡಿದ್ದು ನೀವು ಚಂದ್ರ, ನಾವು ನೋಡಿದ್ದು ಚಂದ್ರ. ನೋಡ್ರಿ, ಎಷ್ಟು ದೇವರು ನೋಡ್ತಾ ಇದ್ದಾರೆ. ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಜಗಕ್ಕೆ. ಅದು ದೇವರೇ ಕಲ್ಪಿಸಿದಂತ ಅವಕಾಶ. ನಾವು ನೋಡಿದ್ದು ಚಂದ್ರ, ನೀವು ನೋಡಿದ್ದು ಚಂದ್ರ. ಅದರಿಂದ ಇದರಲ್ಲೇ ಭಾವೈಕ್ಯತೆಯ ಸಂಕೇತ ದೇವರೇ ಕಲ್ಪಿಸಿದ್ದೇನೆ. ಆದ್ರಿಂದ ನಾವು ಎಲ್ಲ ಚೆನ್ನಾಗಿದ್ದು ಸುಖವಾಗಿ ಸಂತೋಷವಾಗಿರೋಣ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಸೋಣ. ನಮ್ಮ ಅಂಬೇಡ್ಕರ್ ಪಕ್ಕದಲ್ಲಿರ್ತಕ್ಕಂಥ ತಾಯಿ ಅತಿ ಹೆಚ್ಚು ಅಂಕ ಪಡೆದ್ಬಿಟ್ಟು ನಮ್ಮ ರಾಜ್ಯಕ್ಕೆ ಪ್ರಥಮ ಇದಾಗಿದೆ ತಾಯಿಗೆ. ಅವ್ರ ಮನೆಗೂ ಶುಭಾಶಯ ಕೋರ್ಬೋದು. ನಾನು ಹೋಗಿದ್ದು, ದೇವೇಂದ್ರಪುರ MLA ಸಾಹೇಬರು ಹೋಗಿದ್ದು. ಆದ್ರಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಹೆಣ್ಮಕ್ಳಿಗೆ ವಿದ್ಯೆ ಕೊಡಿಸ್ರಿ. ನಾ ಎಮ್ಮನ್ನು ಕೇಳಿದೆ, ಏನಮ್ಮ ಮುಂದೆ ಏನು ಮಾಡ್ತೀಯ ಅಂತ ಹೇಳಿ. ಅಣ್ಣ PhD ಮಾಡ್ತೀವಿ ಅಂತ ಹೇಳಿ. ನೋಡ್ರಿ, PhD ಮಾಡ್ತಾ ಅಂತ ಹೇಳಿದ್ರೆ ನೋಡಿ ಎಷ್ಟು ಸಂತೋಷ ಅನ್ಸುತ್ತೆ. ನಮ್ಮೊಂದು ಹೆಮ್ಮೆ, ನಮ್ಮ ಜಗಳೂರಿಗೆ ಒಂದು ಹೆಮ್ಮೆ. ಆದ್ರಿಂದ ಅಂತ ಮಕ್ಕಳಿಗೆ ಬೆಳೆಸಿ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ರಿ. ಹಾಗೆ ಇವತ್ತೆಲ್ಲ ಸೇರಿ ತಾವೆಲ್ಲ ವ್ರತ ಮುಗಿಸಿ ಈ ಒಂದು ನಮಾಜಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆದಿದ್ದೀರಿ. ಧರ್ಮಗುರು ಮಾತಾಡಿದಿರಿ. ಈಗ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭ ಕೊಡ್ಬಿಟ್ಟು ನಮ್ಗೆಲ್ಲ ಶುಭ ಹಾರೈಸಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ KT ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಜಗಳೂರು ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಂದ ರಂಜಾನ್ ಹಬ್ಬದ ಶುಭಾಶಯದೊಂದಿಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಬಂದರೆ ಅವರಿಗೂ ಕೂಡ ನಮ್ಮ ಎಲ್ಲ ಸಮಾಜದ ವತಿಯಿಂದ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಎಲ್ಲಿದ್ದಾರೆ ಮುಂದಡೆ ಬನ್ನಿ, ಅವರಿಗೂ ಕೂಡ ನಾವು ಸ್ವಾಗತ ಮತ್ತು ರಂಜಾನ್ ಹಬ್ಬದ ಶುಭಾಶಯ. ಆಮೇಲೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಬಂದರೆ ಅವರಿಗೂ ಕೂಡ ನಾನು ನಮ್ಮ ಎಲ್ಲರಿಗೂ ಸಮಾಜ ಪರವಾಗಿ ನಾನು ಸ್ವಾಗತನ ಅವರು ರಂಜಾನ್ ಹಬ್ಬದ ಶುಭಾಶಯ ಕೊಡ್ತೇನೆ. ಈಗ ನಮ್ಮ ಶಾಸಕರಿಗೆ ಸನ್ಮಾನ. ಮೊದಲದಾಗಿ ಎಲ್ಲ ಸಮಾಜ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈಗೇನು 30 ದಿನಗಳ ಕಾಲ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಆ ಕುರಾನಲ್ಲಿ ಇದ್ದಂಗೆ, ಆ ಕುರಾನಲ್ಲಿ ಏನಿದೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ, ಯಾರಿಗೂ ಮೋಸ ಮಾಡೋದು ಬೇಡ, ದಾನ ಮಾಡ್ತಕ್ಕಂಥ ಬುದ್ಧಿ ಕೊಡ್ಲಿ,
ಎಲ್ಲರಿಗೂ ಒಳ್ಳೆಯದನ್ನ ಬಯಸಕ್ಕಂತ ಬುದ್ಧಿ ಕೊಡ್ಲಿ ಅಂತ ಏನು ಓದಿದ್ವಿ ನಾವಲ್ಲ, ಅಲ್ಲ ದೇವರು ನಮ್ಮೆಲ್ಲರಿಗೂ ಸಹ ಆ ಬುದ್ಧಿಯನ್ನ ಚೆನ್ನಾಗಿ ನಮಗೆಲ್ಲ ಕೊಡ್ಲಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸಹ ಮನುಕುಲ ಎಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಮುಂದೆ ಸಾಗೋಣ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ನಮ್ಮ ತಾಲೂಕಿಗೆ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಂತ ಆ ದೇವರು ಆಶೀರ್ವಾದ ಮಾಡಲಿ. ನಮ್ಮೆಲ್ಲರಿಗೂ ಸಹ ಆರೋಗ್ಯವನ್ನ ಕೊಡ್ಲಿ, ಯಾರಿಗೂ ದ್ವೇಷ ಮಾಡ್ತಂತ ಬುದ್ಧಿ ಕೊಡ್ಲಿ ಅಂತೇಳಿ ಹೇಳ್ತಾ, ಬ್ರಾಹ್ಮಣರು ಹೇಳ್ದಂಗೆ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಒಳ್ಳೆ ಆಸ್ತಿಯನ್ನ ಮಾಡೋದ್ ಬದಲು ನಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಬುದ್ಧಿ ಎಲ್ಲ ಕೊಡ್ಲಿ ಅಂತೇಳಿ ಹೇಳ್ತಾ, ಈಗಾಗಲೇ ನಮ್ಮ ತಾಲೂಕಲ್ಲಿ ಈಗಾಗಲೇ ಚೆನ್ನಾಗಿ ಓದಿಸಿದ್ರೆ ಏನಾಗುತ್ತೆ ಅಂತೇಳಿ ಈಗ ಈ ಹಿಂದೆ ಇರ್ತಕ್ಕಂಥ ಒಬ್ಬರು ಅರ್ಚಕೆ ದೇವೇಂದ್ರಪ್ಪನವರು ಸಹ ಅವರ ಮಕ್ಕಳನ್ನ ಚೆನ್ನಾಗಿ ಓದಿಸಿದಕ್ಕೆ ಅವರು ಒಳ್ಳೆ ಮುನ್ನೆಲೆ ಬಂದಿದ್ದಾರೆ. ನಮ್ಮ ತಾಲೂಕಿನ ಈಗಿನ ಶಾಸಕರು ಸಹ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿದಕ್ಕೆ ಅವರು ಸಹ ಒಳ್ಳೆ ಮುನ್ನೆಲೆ ಬಂದರು. ಇದೇನು ತೋರಿಸ್ತಂದ್ರೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ತಿಳ್ಕೊಬೇಕಂತೇಳಿ ಹೇಳ್ತಾ, ಹಾಗಾಗಿ ಮತ್ತೊಮ್ಮೆ ಆ ಅಲ್ಲ ದೇವರು ನಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟರೆ ಮೊದಲು, ಆಮೇಲೆ ನಮ್ಮ ತಾಲೂಕಿಗೆ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂಥ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ರಂಜಾನ್ ಹಬ್ಬದ ಶುಭಾಶಯ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಸಭೆಯನ್ನು ನಮ್ಮ ಶಾಸಕರ ಪುತ್ರರಾದ ಕೀರ್ತಿ ಕುಮಾರ್ ಅವರು ಈ ಸಭೆಯಲ್ಲಿ ಮಾತಾಡಬೇಕು. ಅವರು ನಮ್ಮ ಕೀರ್ತಿ ಕುಮಾರ್ ಅವರು ಅವರ ಹೆಸರು ತನಕಕ್ಕೆ ಅವರ ತಂದೆಗೆ ಪ್ರೀತಿ ಬರೋ ಮಾತ್ರ ಕೆಲಸ ಮಾಡ್ತಾರೆ. ನಮ್ಮ ಮೌಲಾನಾ ಆಜಾದ್ ಸ್ಕೂಲಿಗೆ ಜಾಗನೇ ಇದ್ದಿಲ್ಲ. ಅಲ್ಲೂ ಭಾರಿ ವರ್ಷದಿಂದ ಪ್ರಯತ್ನನೇ ಪಡ್ತಾ ಇದ್ವಿ. ರಾಮಣ್ಣವರು ಇದ್ದಾಗ ಭಾರಿ ಪ್ರಯತ್ನ ಪಟ್ಟು ಜಾಗ ಸಿಗಲಿಲ್ಲ. ಈಗ ಅವ್ರು ಏನು ಮಾಡಿದ್ರು, ಯಾವ ಕಾರಣದಲ್ಲಿ ಮಾಡಲೇಬೇಕು ಜಾಗ ಅಂತ ಹೇಳ್ಬಿಟ್ಟು ನಮ್ಮ ಗುರುಭವನ್ ಪಕ್ಕದಲ್ಲಿ ಜಾಗ ಖಾಲಿ ಇತ್ತು. ಯಾಕಂದ್ರೆ ಅಲ್ಲಿ 6ರಿಂದ 10ನೇ ಕ್ಲಾಸ್ ತನಕ ಇದೆ. ಈಗ PUCನೂ ಚಾಲು ಆಗಿದೆ. ಅದಕ್ಕೋಸ್ಕರ ನಮ್ಮ ಸಮಾಜದ ಪರವಾಗಿ ಅವ್ರಿಗೆ ಈ ಒಂದು ಭಾರಿ ಸನ್ಮಾನವನ್ನು ಅಂತ ಹೇಳಿ ಕೀರ್ತಿ ಕುಮಾರ್ ಒಂದು 2 ಮಾತಾಡ್ಬೇಕಂತ ಹೇಳಿ. ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಕಳೆದ 1 ತಿಂಗಳಿಂದ ಒಂದು ಉಪವಾಸದ ವ್ರತಾಚರಣೆ ಜೊತೆಗೆ ವಿಶೇಷವಾಗಿ ಒಂದು ಪ್ರಾರ್ಥನೆಯಲ್ಲಿ ತೊಡಗಿದ್ದೀರಿ. ಈ ಒಂದು ಮಾಸ, ಈ ಒಂದು ರಂಜಾನ್ ತಿಂಗಳು ಮುಸ್ಲಿಂ ಸಮಾಜಕ್ಕೆ ಒಂದು ವಿಶೇಷವಾದ ಒಂದು ತಿಂಗಳು. ಈ ಒಂದು ತಿಂಗಳಲ್ಲಿ ಏನು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದಿರಿ, ಆ ಪ್ರಾರ್ಥನೆಯ ಫಲವಾಗಿ ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರಿ ನಾನು ಮಾತುಕೊಂಡಿದ್ದೇನೆ. ಈ ಒಂದು ಸಭೆಗೆ ನಮ್ಮ ಕ್ಷೇತ್ರ ಶಾಸಕರಾದ ದೇವೇಂದ್ರ ಪ್ರಸಾದ್ ಅವರು ಒಂದು ಮಾತಾಡ್ತಾರೆ. ಎಲ್ಲರಿಗೂ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ ಬಯಸಿ, ಏನೋ ಕಳೆದ 1 ತಿಂಗಳಿಂದ ಇಲ್ಲಿಯವರೆಗೆ ಮುಸಲ್ಮಾನ್ ಸಮಾಜದಲ್ಲಿ ಅನೇಕ ಹಬ್ಬಗಳಿದಾವೆ. ಆದ್ರೆ ರಂಜಾನ್ ಹಬ್ಬ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ. 1 ತಿಂಗಳ ಕಾಲ 5 ವ್ರತಗಳನ್ನ ಬಹಳ ಕಡ್ಡಾಯವಾಗಿ ಮಾಡಬೇಕಾಗಿರೋಂಥ ಒಂದು ಹಬ್ಬ. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾಯ ವಾಚ ಮನಸ್ಸ ಶುದ್ಧಿಯನ್ನು ಇಟ್ಕೊಂಡು ಉಪವಾಸವನ್ನ ಇರುವಂತ ಕೆಲಸ ನೀವು ಮಾಡ್ತಾ ಇದ್ರಿ, ಲೋಕ ಕಲ್ಯಾಣಕ್ಕೋಸ್ಕರ. ಇದು ಕೇವಲ ತಮ್ಮ ಆತ್ಮೋದ್ಧಾರ ಅಲ್ಲ, ಲೋಕ ಕಲ್ಯಾಣ. ನಾವೆಲ್ಲ ಈ ಲೋಕದಲ್ಲಿದ್ದೀವಿ, ಆದ್ರೆ ಉಪವಾಸ ಅಂತ ಹೇಳಿದ್ರೆ ನೀವು ತಿಳ್ಕೊಂಡಿರೋದು ಲೌಕಿಕದಲ್ಲಿ ಇಷ್ಟೇನೆ. ಉಪವಾಸ ಅಂತ ಹೇಳಿದ್ರೆ 1 ದಿನದಲ್ಲಿ 1 ದಿನ ಮಾತ್ರ ಊಟ ಮಾಡಿ, ಇನ್ನ ಪ್ರತಿನಿತ್ಯ ನಾವೆಲ್ಲರೂ 3 ಊಟವನ್ನು ಮಾಡ್ತೀವಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಆದ್ರೆ ಊಟ ಮಿತವ್ಯಯನ್ನು ಮಾಡಿ 1-2 ಮಾಡಂತ ರೀತಿಯಲ್ಲಿ ಉಪವಾಸ ಇರ್ತೀವಿ ಅಂತ ತಿಳ್ಕೊಂಡಿದೀವಿ. ಇದು ಲೌಕಿಕದಲ್ಲಿ ಊಟ ಮಾಡದೇ ಇರೋಂಥದ್ದಾದ್ರೆ ಪಾರಮಾರ್ಥದಲ್ಲಿ ತನ್ನದೇ ಆದಂತ ಒಂದು ಅರ್ಥವನ್ನು ಇಟ್ಕೊಂಡಿದೆ. ಉಪವಾಸ ಅಂದ್ರೆ ಉಣ್ದಂಗಿರೋದಲ್ಲ. ಉಪ ಅಂದ್ರೆ ಹತ್ತಿರ,
ವಾಸ ಮಾಡೋದು, ಯಾರ ಹತ್ತಿರ ಯಾರು ವಾಸ ಮಾಡೋದು, ಯಾತಕ್ಕೋಸ್ಕರ ಅನ್ನಂತ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿದಾಗ ಭಕ್ತ ದೇವರ ಹತ್ರ ಮನಶುದ್ಧನಾಗಿ ದೇವರನ್ನ ಪ್ರಾರ್ಥನೆ ಮಾಡನ್ನಂಥದ್ದು ಅಂತ ಹೇಳಿ ಧರ್ಮದಲ್ಲಿ, ಎಲ್ಲ ಧರ್ಮದಲ್ಲಿ ವ್ಯಾಖ್ಯಾನ ಇರ್ತಕ್ಕಂಥದ್ದು ನಾವು ತಿಳ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ 1 ತಿಂಗಳ ಕಾಲ 100ಕ್ಕೆ 100ರಷ್ಟು ವ್ರತವನ್ನ ಆಚರಣೆ ಮಾಡಿಕೊಂಡು ಮನಶುದ್ಧ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡು ನಮ್ಮ ರಾಮಚಂದ್ರನವರು ಹೇಳಿದ ರೀತಿಯಲ್ಲಿ ನಿನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಚಂದ್ರವನ್ನ ನೋಡಿ ನಮ್ಮ ಆಶೋತ್ತರಗಳನ್ನ ಲೋಕ ಕಲ್ಯಾಣಕ್ಕೆ ದೇವರು ಒಳ್ಳೇದು ಮಾಡಿದ್ದಾನೆ ಅನ್ನಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದೀವಿ. ಅದೇ ರೀತಿ ನೀವುಗಳು ಸಹ ಚಂದ್ರವನ್ನು ನೋಡಿ ಇವತ್ತು ಇಲ್ಲೆಲ್ಲ ಈಗ್ತಾ ಮೈದಾನದಲ್ಲಿ ಇವತ್ತು ಧರ್ಮಗುರುಗಳ ಸನ್ನಿಧಿಯಲ್ಲಿ ಅವರ ಧರ್ಮ ಸಂದೇಶವನ್ನ ಕೇಳಿಕೊಂಡು ಆತ್ಮೋದ್ಧಾರಕ್ಕೋಸ್ಕರ ನೀವೆಲ್ಲ ಸೇರಿದ್ರಿ, ನಮಗಳನ್ನೆಲ್ಲ ಕರೆಸಿದ್ರಿ. ನಾವು ಇಲ್ಲಿ ಸಾಮರಸ್ಯವನ್ನ ತೋರಿಸಬೇಕಾಗಿದೆ. ದೇಶದ ಅನೇಕ ರಾಜಕೀಯ ಪಕ್ಷಗಳಿದಾವೆ, ಕಾರಣ ಇದು ಪ್ರಜಾಪ್ರಭುತ್ವ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ತನ್ನದೇ ಆದಂತಹ ಹಕ್ಕು ಮತ್ತು ಕರ್ತವ್ಯಗಳಿರ್ತವೆ, ಜವಾಬ್ದಾರಿಗಳಿರ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ರಾಜಕೀಯ ಪಕ್ಷ ಬೇರೆ ಆದ್ರೂ ಉದ್ದೇಶ ನಮ್ದಿರ್ತದೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂತ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತವೆ. ಅದೇ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ 3 ಬಾರಿ ತಮ್ಮಗಳ ಆಶೀರ್ವಾದವನ್ನ ಪಡೆದು ಶಾಸಕರಾಗಿ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರಣ್ಣವರಿದ್ದಾರೆ. ಜೊತೆಗೆ 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪಾಲಣ್ಣವರಿದ್ದಾರೆ. ಮತ್ತೊಬ್ಬ ಯುವ ನಾಯಕರಾಗಿ ಇರ್ತಕ್ಕಂಥ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜನಸೇವೆ ಮಾಡಬೇಕು ಅನ್ನಂತ ಇಚ್ಛೆಯಿಂದ ನನ್ನ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಜವಾಬ್ದಾರಿ ಸ್ಥಾನವನ್ನು ಪಡೆದು ಅವರು ಸಹ ಹಗಲು ರಾತ್ರಿ ಕೆಲಸ ಮಾಡಂತ ನನ್ನ ಸುಪುತ್ರರಾಗಿರ್ತಕ್ಕಂಥ ಕೀರ್ತಿ ಕುಮಾರ್ ಇಲ್ಲಿ ಆಗಮಿಸಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ ಶಾಂತಿ ಮತ್ತು ಶಿಸ್ತು ಕಾನೂನನ್ನ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿದ್ದಾರೆ. ನಿಮ್ಮ ಕರೆಯ ಮೇರೆಗೆ ಎಲ್ಲ ಇಲ್ಲಿ ಇತರೆ ಅನ್ಯ ಸಮಾಜದ ಎಲ್ಲ ಸಮಾಜದ ಮುಖಂಡರಿಗೆ ಸೇರ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮನ್ನ ಕರೆದು 4 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಇಲ್ಲೆಲ್ಲ ಭಕ್ತರು ಇವತ್ತೇನು ನಮ್ಮ ಮುಸಲ್ಮಾನ್ ಸಮಾಜದ ಬಂಧುಗಳು ಇಲ್ಲಿ ಆಸೀನರಾಗಿಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ತಿಂಗಳದ ರಂಜಾನ್ ಹಬ್ಬಕ್ಕೆ ತೆರೆಯೊಳ ಕಾರಣಕ್ಕೋಸ್ಕರ ನೀವು ಸಂಪ್ರಾಯದಂತೆ ಸೇರ್ಕೊಂಡಿದ್ರಿ. ನಮಗೆ ಬಹಳ ಸಂತೋಷ. ಒಂದನ್ನು ನೀವು ತಿಳ್ಕೋಬೇಕು, ಪಾಲಣ್ಣವ್ರ ಮೇಲ್ಕ ಹಾಕಿದ್ರು ಕುರಾನ್ ಅಂದ್ರೆ ಏನು, ಕುರಾನ್ ನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಇದೆ. ಏನಿದೆ ಅಂತ ಹೇಳಿದ್ರೆ ಇಡೀ ಜಗತ್ತೇ ಒಂದು ಕುಟುಂಬ. ಚೆನ್ನಾಗಿ ಕೇಳಿಸ್ಕೋಬೇಕು, ಇಡೀ ಜಗತ್ತೇ ಒಂದು ಕುಟುಂಬ. ಈ ಜಗತ್ತಿಗೆ ದಯಮಯ ಭಗವಂತ ಅಲ್ಲ ಪೈಗಂಬರರ ಮುಖಾಂತರ ಲೋಕ ಕಲ್ಯಾಣಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನಂತ ಒಂದು ಸಂದೇಶನೇ ಕುರಾನ್ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನ ನಾನು ಕನ್ನಡದಲ್ಲಿರ್ತಕ್ಕಂಥದನ್ನ ನಾನು ಅಧ್ಯಯನ ಮಾಡಿದ್ದೀನಿ. ಹಾಗಾಗಿ ಅದನ್ನ ಹೆಚ್ಚಿಗೆ ಮಾತಾಡುವಂತ ಸಂದರ್ಭ ಬಂದಾಗ ಹೇಳೋಣ. ಹಾಗಾಗಿ ಆತ್ಮೀಯ ಎಲ್ಲ ಬಂಧುಗಳೇ, ಮುಸಲ್ಮಾನ್ ಬಾಂಧವರೇ, ಈಗ ನಾವು ನಿಮ್ಗೆ ಹೇಳೋದಿಷ್ಟನೇ, ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಶಾಸಕ ಆಗಿದ್ದೀನಿ. ಶಾಸಕ ಆಗೋವರೆಗೆ ನಾವು ರಾಜ್ಯ ಮಾಡಬೇಕಾಗ್ತದೆ. ಶಾಸಕ ಆದ್ಮೇಲೆ ರಾಜನಾಗವರೆಗೆ ರಾಜನೀತಿ ರಾಜಧರ್ಮವನ್ನ ರಾಜ್ಯವನ್ನು ಮಾಡಿ ರಾಜನಾದ ಮೇಲೆ ನಾವು ರಾಜನೀತಿ ರಾಜಧರ್ಮವನ್ನ ಪಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಸಹ ನಾವು ಜಾತಿ ಪಕ್ಷ ಲಿಂಗ ಈ ತಾರತಮ್ಯವನ್ನು ಮಾಡದೆ ಸರ್ವ ಜನಾಂಗರ ಒಂದು ಶಾಂತಿಯ ತೋಟ ಆಗಿ ಆಡಳಿತ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರನವರು ಪ್ರತಿ ನಮ್ಮ ಕಾರ್ಯಕ್ಕೆ ಬೆನ್ತಟ್ಟಿ ಶಬಾಷ್ಗಿರಿ ಕೊಟ್ಟು ಅದೇ ರೀತಿ ಇನ್ನು ಏನ್ ಮಾಡಬೇಕಾಗಿದೋ ಆ ನಿಟ್ಟಿನಲ್ಲಿ ತಿದ್ದಿ ತೀಡುವಂತ ಕೆಲಸ ಮಾಡುವಂತ ಒಬ್ಬ ನಾಯಕ ನನಗೆ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ
ಈಗಾಗಲೇ ಇಲ್ಲಿ ಅಭಿವೃದ್ಧಿ ಕೆಲಸ ಯಾಕೆ ನಡೀತಿದ್ದೇವೆ ಅನ್ನೋಂಥದ್ದು ತಾವೆಲ್ಲರಿಗೂ ಗಮನದಲ್ಲಿದೆ. ನಿಮಗೆ ಬಹಳ ಸಂತೋಷದ ವಿಷಯ ಅಂದ್ರೆ 198 ಕೋಟಿಯಲ್ಲಿ ಗೌರಿಪುರದಲ್ಲಿ 220 ಕೆವಿದು ಒಂದು ಇವತ್ತು ಒಂದು ಏನು ವಿದ್ಯುತ್ ಒಂದು ಕೇಂದ್ರ ಸ್ಥಾಪಾಗ್ತದೆ. ಅದ್ರ ಜೊತೆಗೆ ಇನ್ನೂ 3-4 ಕಡೆ ಆಗ್ತದೆ. 57 ಕೆರೆ ತುಂಬಿಸುವಂತ ಒಂದು ಶ್ರೀ ಗುರು ಜಗದ್ಗುರುಗಳ ಆ ಒಂದು ಏನು ತಳಬಾಳು ಗುರುಗಳು ಇರ್ಬೋದು, ಆ ಕಾಲಘಟ್ಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಇರ್ಬೋದು, ಮುಖ್ಯಮಂತ್ರಿಗಳು, ಶಾಸಕರು ಎಲ್ಲರ ಒಂದು ಫಲದ ಪ್ರಯವಾಗಿ ಇವತ್ತಿಷ್ಟೊಂದು ನಡೀತಾ ಇದೆ. ನಾವು ನಿಮ್ಮಲ್ಲಿ ಕೇಳದಿಸ್ತೇನೆ, ನಮ್ಮ ಧರ್ಮ ವಜ್ಜಿಲಿ ಒಳಗಿರಬೇಕು. ಹೊರಗಡೆ ಬಂದಾದ್ಮೇಲೆ ನಾವೆಲ್ಲರೂ ಒಂದು ಅಣ್ಣ ಭಾವೈಕ್ಯವನ್ನು ಇಟ್ಕೊಂಡು ಇವತ್ತು ನೀವು ನೋಡಬಹುದು, ಇಲ್ಲಿ ನಾನು ಕಾಂಗ್ರೆಸ್ ಪಕ್ಷ, ಇವರು ಬಿಜೆಪಿ ಪಕ್ಷ, ಎಲ್ಲ ಪಕ್ಷವನ್ನು ಬದಿಗೊತ್ತಿ ನಾವು ಸಾಮರಸ್ಯದ ಸಂಕೇತವಾಗಿ ನಾವೇ ನಿಂತ್ಕೊಂಡಿದೀವಿ. ಹಾಗಾಗಿ ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೇನೆ. ಕನಕ ಹೇಳ್ತಾನೆ, ಕುಲ 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 ಎಂದು ಒಡೆದಾಡುವಿರಿ, ಕುಲದ ನೆಲೆಯ ನೀವೇನಾದ್ರೂ ಬಲ್ಲಿರ, ತುಳಿಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಳಿವಾಜ್ಞೆ ಹೊಂದಿರೋದು ಅಂದ್ರೆ ಪಂಚಭೂತಗಳೇ ಅವು ಸುಮ್ಮನೆ ಇರಬೇಕಾದ್ರೆ ಈ ನರಮನುಷ್ಯನಲ್ಲಿ ಜಾತಿ ಜಾತಿ ಅನ್ನೋದು ಎಲ್ಲಿ ಬಂತು ಅನ್ನೋಂಥದ್ದಿದೆ. ಹಾಗಾಗಿ ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರು. ಇವತ್ತಿನವರೆಗೂ ಅನೇಕ ಕಡೆ ರಾಜ್ಯದಲ್ಲಿ ದೇಶದಲ್ಲಿ ಕೋಮುಗಲಭೆ ಇಲ್ಲಿ ಯಾವುದೇ ಕಾರಣಕ್ಕೆ ಆಗಿಲ್ಲ, ಆಗೋಕೆ ನಾವುಗಳು ಯಾರು ಬಿಡೋದಿಲ್ಲ. ಹಾಗಾಗಿ ಯಾವತ್ತು ನಿಮ್ಮ ಪರ ಇರ್ತೀವಿ, ಒಳ್ಳೇದಕ್ಕೋಸ್ಕರ ಅನ್ನೋ ಮಾತನ್ನ ಹೇಳಕ ಬಯಸಿ, ಈಗಾಗಲೇ ಕಳೆದ ಒಂದು ತಿಂಗಳ ಕೆಳಗಡೆ ಸುಮಾರು ಎಷ್ಟು ಮಸೀದಿಗೆ ತಲಾ 5 ಲಕ್ಷದಂತೆ 43 ಮಸೀದಿ ಇತಿಹಾಸದಲ್ಲಿ ಆಗದಿರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ತಲಾ ಮಸೀದಿಗೆ 5 ಲಕ್ಷವನ್ನು ಕೊಟ್ಟಿದ್ವಿ. ಇನ್ನು ಮಾಡಬೇಕಾಗಿರೋದು ಬಹಳ ಇದೆ. ಹಾಗಾಗಿ ನಿಮ್ಮ ಋಣವನ್ನು ನಾವು ತೀರಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ಇವತ್ತು ಸಮಯ ಆಗಿರೋದ್ರಿಂದ ನಾನು ನಂತರ ಮುಖಂಡರುಗಳ ಜೊತೆಯಲ್ಲಿ ಮಾತಾಡಿ ಇಲ್ಲಿ ಈದ್ಗಾ ಮೈದಾನಕ್ಕೆ ಏನಾಗಬೇಕಾಗಿದೆ, ಕಬ್ರಸ್ಥಾನಕ್ಕೆ ಏನಾಗಬೇಕಾಗಿದೆ, ಮಸೀದಿಗಳಿಗೆ ಏನೇನಾಗಬೇಕಾಗಿದೆ, ಇನ್ನು ಬಾಕಿ ಕೆಲಸವನ್ನ ನಾವು ಮಾಡ್ತೀವಿ ಅನ್ನಂತ ಮಾತುಗಳನ್ನು ಹೇಳಕ್ಕೆ ಬಯಸಿ, ಮತ್ತೊಮ್ಮೆ ದಯಮಯ ಭಗವಂತ ಅಲ್ಲ ನಮಗೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅನ್ನೋ ಮಾತನ್ನು ಹೇಳಿ, ಇವತ್ತು ರಂಜಾನ್ ಹಬ್ಬಕ್ಕೆ ಒಂದು ತೆರೆ ಹೇಳುವಂತ ಕೆಲಸ ಮಾಡ್ತೀವಿ ಅನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಈಗ ನಮ್ಮ ಜಗಳ ಈಗ ತಾನೇ ನಮ್ಮ ಜಗಳ ತಾಲೂಕ ನಮ್ಮ ನಮ್ಮ ಪಟ್ಟ ಪಂಚಾಯತಿ ಮುಖ್ಯಾಧಿಕಾರಿಗಳು ನಮ್ಮ ಪ್ರತಿ ಸಾರಿ ನಮ್ಮ ಈದ್ಗಾ ಮೈದಾನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ತಿದ್ದಾನೆ. ಅವರಿಗೂ ಕೂಡ ನಾನು ಧನ್ಯವಾದಿಸ್ತೇನೆ. ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, ಪೊಲೀಸ್ ಸಿಬ್ಬಂದಿಯವರು ನಮಗೆಲ್ಲರಿಗೂ ಇದನ್ನು ವಹಿಸಿಬಿಟ್ಟರು. ಅವರು आजम